ಭೀಮ್ ಆರ್ಮಿಯಲ್ಲಿ ಮಹಿಳೆಯರು, ಯುವಕರು, ಯುವತಿಯರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಆದ್ರೆ RSS ನಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ, ಪುರುಷರು ಮಾತ್ರ ಪಥಸಂಚಲನ ಮಾಡ್ತಾರೆ. RSS ಅವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದ್ರೆ ಎಲ್ಲಾರ್ಗೂ ಗೊತ್ತಿದೆ ಸರ್. ಇದ್ರ ಇಂಡೈರೆಕ್ಟ್ ಆಗಿ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ತುಕ್ಕು ಹಿಡಿಯೋ ತರ ಮಾಡ್ತಾ ಇದ್ದಾರೆ. RSS ನವರಿಗೆ ಕೊಟ್ಟು ನಮಗ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ ಸರ್. ಅವ್ರು ಎಲ್ಲೇನ್ ಮಾಡ್ತೀವಿ ಅಂತಾರೆ ನಾವು ಅಲ್ಲಲ್ಲಿ ಅದೇ ತಾರೀಕಿನಲ್ಲಿ ಮಾಡ್ತೀವಿ ಸರ್. ಭೀಮ್ ಆರ್ಮಿ ಸಂಘಟನೆಯ ಪ್ರಧಾನ ಉಪಾಧ್ಯಕ್ಷರಾಗಿರುವಂತಹ ತಬಸುಮ ಅವರು ಕರ್ನಾಟಕ ಟಿವಿಯೊಂದಿಗಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸೋಣ. ಈಗ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಭೀಮ್ ಆರ್ಮಿ ಸಜ್ಜಾಗಿರುವಂತದ್ದು ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಿಕೊಂಡಿದ್ದೀರಿ ಸರ್? ಭೀಮ್ ಆರ್ಮಿ ಸಂಘಟನೆ ಒಂದು ಸಂವಿಧಾನದ ಅಡಿಯಲ್ಲಿ ನಡೀತಿರುವಂತಹ ಸಂಘಟನೆ. ನಮ್ಮ ಸಂಘಟನೆಯಲ್ಲಿ ಅಜೆಂಡಾಗಳಿದಾವೆ. ಮತ್ತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ತತ್ವ ಸಿದ್ಧಾಂತವನ್ನ ಒಳಗೊಂಡಿರುವಂತಹ ಸಂಘಟನೆ. RSS ಸಂಘಟನೆ ಬಂದು ಅದು ನಮ್ಮ ದೇಶದ ಸಾಮರಸ್ಯನ ಹಾಳು ಮಾಡಲು ಹೊರಟಿರುವಂತಹ ಸಂಘಟನೆ. ಅದಕ್ಕೋಸ್ಕರವಾಗಿ ನಾವು ಪಥಸಂಚಲನವನ್ನ ಇಟ್ಕೊಂಡಿದ್ದೀವಿ. ನಮ್ಮ ಸಂಘಟನೆಯಲ್ಲಿ ಭೀಮ್ ಆರ್ಮಿಯಲ್ಲಿ ಪಥಸಂಚಲನ ಮಾಡೋದ್ರಲ್ಲಿ ಮಹಿಳೆಯರು, ವಿದ್ಯಾವಂತ ಯುವಕರು, ಯುವತಿಯರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಆದರೆ RSS ನಲ್ಲಿ ಬರೀ ಮಹಿಳೆಯರಿಗೆ ಆದ್ಯತೆ ಇಲ್ಲ, ಬರೀ ಪುರುಷರು ಮಾತ್ರ ಪಥಸಂಚಲನ ಮಾಡ್ತಾರೆ. ಬಟ್ ಅದು ಏನಂದರೆ RSS ಅವರು ಇದುವರೆಗೂ ನಮ್ಮ ದೇಶಕ್ಕಾಗಿ ಯಾವುದೇ ತರಹದ ಕಾಂಟ್ರಿಬ್ಯೂಷನ್ ಅನ್ನು ನೀಡಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಜಾದ್ ರಾವಣ್ ಅವರು, ಚಂದ್ರಶೇಖರ್ ಆಜಾದ್ ರಾವಣ್ ಅವರು, ಎಲ್ಲಿ ದಲಿತರ ಮೇಲೆ ಅನ್ಯಾಯ ಆಗುತ್ತೋ, ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಆಗುತ್ತೋ ಅಲ್ಲಿ ಅವ್ರ ಬೆನ್ನೆಲುಬಾಗಿ ನಿಂತು ನ್ಯಾಯ ಕೊಡಿಸೋದ್ರಲ್ಲಿ ಮುಂದಾಗಿದ್ದಾರೆ. ಅದೇ ತರಹ ಈ ಪಥಸಂಚಲನಕ್ಕೆ ಅವರು ಕೂಡ ಭಾಗವಹಿಸ್ತಾರೆ ಅಂತ ಮಾಹಿತಿ ಇದೆ. ಸೊ ಅದಕ್ಕೋಸ್ಕರವಾಗಿ ನಾವು ಕೂಡ ಅದೇ ದಿನ ಪರ್ಮಿಷನ್ ಬೇಕು, ನಾವು 2ನೇ ತಾರೀಕೇನೆ ಪಥಸಂಚಲನ ಮಾಡ್ತೀವಿ. ನಮ್ಮ ಭೀಮ್ ಆರ್ಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಕಾಂಶಿರಾಮ್ ರವರ ಸಿದ್ಧಾಂತವನ್ನ ಹೊತ್ತಿರುವಂತಹ ಭೀಮ್ ಆರ್ಮಿಗೂ ಕೂಡ ನಮ್ಮ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ದೀವಿ ಸರ್. ಚಿತ್ತಾಪುರದ ಭೀಮ್ ಆರ್ಮಿ ಸಂಘಟನೆಯ ಪಥಸಂಚಲನದಲ್ಲಿ ಎಷ್ಟು ಜನ ಮಹಿಳೆ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ಸರ್? ನಮ್ಮ ಅಂದಾಜು ಮಟ್ಟಕ್ಕೆ, ಯಾಕಂದರೆ ನಮ್ಮ ಸಂಘಟನೆ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ, ಮೂಲೆ ಮೂಲೆಯಲ್ಲೂ ನಮ್ಮ ಸಂಘಟನೆ ಇದೆ. ಎಲ್ಲ ಜಿಲ್ಲೆಯಿಂದನೂ ಎಲ್ಲ ತಾಲೂಕಿಂದನೂ ಭಾಗವಹಿಸ್ತಾರೆ. ಅದರಲ್ಲಿ 500ರಿಂದ 1000 ಜನ ಮಹಿಳೆಯರೇ ಭಾಗವಹಿಸ್ತಾರೆ ಸರ್. ಇನ್ನು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ದಲಿತರಿಗೆ ಮಾತ್ರ ಅಲ್ಲ, ನಾವು ಕೂಡ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಒಪ್ಕೊಳ್ತೀವಿ ಅಥವಾ ಸಂವಿಧಾನವನ್ನು ನಾವು ನಮಗೂ ಕೂಡ ಅನ್ವಯಿಸುತ್ತೆ ಅಂಬೇಡ್ಕರ್ ಅನ್ನುವಂಥದ್ದನ್ನ BJP ಅವರು ಹೇಳ್ತಾರೆ. ಏನ್ ಹೇಳ್ತೀರಿ ಇದಕ್ಕೆ ಸರ್? ಹಾಗಾದ್ರೆ ಅವರು ರಿಸರ್ವೇಷನ್ ಅಲ್ಲಿ ಇಷ್ಟು ದಿನ ಯಾಕೆ ಈಕ್ವಲ್ ರೈಟ್ಸ್ ಯಾರಿಗೂ ಕೊಟ್ಟಿಲ್ಲ? ಯಾಕೆ ಅಲ್ಪಸಂಖ್ಯಾತರ ರಿಸರ್ವೇಷನ್ ಇದ್ದದನ್ನ ಅವರ ಆಳ್ವಿಕೆಯಲ್ಲಿ ಕ್ಯಾನ್ಸಲ್ ಮಾಡಿದ್ರು? ಸೊ ಈಕ್ವಲ್ ರೈಟ್ಸ್, ಎಲ್ಲರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದೇ ಆಶಯದಲ್ಲಿ ನಾವು ನಡೀತೀವಿ ಅಂದ್ರೆ ನಿಮ್ಮ ಕಾಲಾವಕಾಶದಲ್ಲಿ ನೀವು ಏನು ಕೊಡುಗೆ ಕೊಟ್ಟಿದ್ದೀರಾ? ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದ್ರೆ ಎಲ್ಲರಿಗೂ ಗೊತ್ತಿದೆ ಸರ್. ಯಾರ್ಯಾರಿಗೆ ಏನೇನು ಮಾಡಿದ್ದಾರೆ, ಅಲ್ಪಸಂಖ್ಯಾತರಿಗೆ ಏನು ಮಾಡಿದ್ದಾರೆ, ದಲಿತರಿಗೆ ಏನು ಮಾಡಿದ್ದಾರೆ, ಎಷ್ಟು ಮಹಿಳಾ ರಿಸರ್ವೇಷನ್ ಕೊಟ್ಟಿದ್ದಾರೆ, ಎಲ್ಲನೂ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಹಾಗಾಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತನ ಒಪ್ಕೊಳ್ಳೋದಿಲ್ಲ. ಇಂಡೈರೆಕ್ಟ್ ಆಗಿ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಒಳಗಡೆಯಿಂದ ಒಂಥರ ತುಕ್ಕು ಹಿಡಿಯೋ ಥರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಲಿಗಳಿದ್ದೀವಿ. ಸಂವಿಧಾನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಆಗಿರುತ್ತೆ ಸರ್. ಪಥಸಂಚಲನಕ್ಕೆ ಪೂರ್ವ ಸಿದ್ಧತೆ ತಯಾರಿಯನ್ನ ಮಾಡ್ಕೊಂಡಿದ್ರಿ. ಒಂದು ವೇಳೆ ನವೆಂಬರ್ 2ನೇ ತಾರೀಕಿನಂದು ಪಥಸಂಚಲನ ಮಾಡಲಿಕ್ಕೆ ಸರ್ಕಾರ ಅನುಮತಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ನಡೆ ಏನು? ಅಕಸ್ಮಾತ್ RSS ನವರಿಗೆ ಕೊಟ್ಟು ನಮಗ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ ಸರ್. ಅವತ್ತಿನ ದಿನ ನಾವು ಅದೇ ತಾರೀಕಿನಲ್ಲಿ ಅದೇ ಚಿತ್ತಾಪುರದಲ್ಲಿ ನಾವು ಕೂಡ ಪಥಸಂಚಲನ ಮಾಡ್ತೀವಿ. ನಾವು ಶಾಂತಿಯ ರೀತಿಯಲ್ಲಿ ಮಾಡ್ತೀವಿ. ಅವ್ರು ಯಾವ ತರ ಮಾಡ್ತಾರೆ ಅಂತ ನಮಗೆಲ್ಲರಿಗೂ ತಿಳಿದಿದೆ. ಎಲ್ಲೆಲ್ಲಿ ಪಥಸಂಚಲನಗಳಾಗಿದೆ ಅಲ್ಲೆಲ್ಲ ಧರ್ಮಾಧಾರಿತ ರಾಜಕಾರಣ ಮಾಡಿ ಜಾತಿಗಳ ಮಧ್ಯೆ ದ್ವೇಷ ಹುಟ್ಟಾಕಿ ಇವತ್ತು ನಮ್ಮ ದೇಶದ ಸಾಮರಸ್ಯವನ್ನ ಹಾಳು ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಸರ್. ಅವ್ರು ಎಲ್ಲೇನ್ ಮಾಡ್ತೀವಿ ಅಂತಾರೆ ನಾವು ಅಲ್ಲಲ್ಲಿ ಅದೇ ತಾರೀಕಿನಲ್ಲಿ ಮಾಡ್ತೀವಿ ಸರ್. ಇನ್ನ ಇಷ್ಟು ವರ್ಷ ಭೀಮ್ ಆರ್ಮಿ ಅವರು ಪಥಸಂಚಲನ ಮಾಡಿರಲಿಲ್ಲ, ಈ ವರ್ಷ ಯಾಕೆ ಪಥಸಂಚಲನ ಮಾಡ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಅನ್ನುವಂತಹ ವಿಚಾರ? ನಾವು ನಮ್ಮ ಸಂಘಟನೆಯಲ್ಲಿ ಸರ್ ಕೆಲವೊಂದು ಅಜೆಂಡಾಗಳಿತ್ತು. ಆ ಅಜೆಂಡಾ ಬೇಸ್ ಮೇಲೆ ನಾವು ವರ್ಕ್ ಮಾಡ್ತಾ ಬರ್ತಾ ಇದ್ವಿ. ನಮ್ಮ ಸಂಘಟನೆಯು ಕೂಡ 10-12 ವರ್ಷದಿಂದ ಕೆಲಸನ ಮಾಡ್ತಾ ಬರ್ತಾ ಇದೆ. ಸೊ ಸೂಕ್ತ ಸಮಯ ಬಂದಿತ್ತಿಲ್ಲ, ಇವಾಗ ಸೂಕ್ತ ಸಮಯ ಬಂದಿದೆ, ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ ಸರ್. ಧನ್ಯವಾದಗಳು ಮೇಡಮ್.
ಇದಿಷ್ಟು ತಬಸುಮ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.